ಹಣ್ಣುಗಳು. ಇವು ವಿಟಮಿನ್ಗಳು, ಫೈಬರ್, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು, ದೇಹವನ್ನು ಹೈಡ್ರೇಟ್ ಮಾಡಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಮಾವು, ಕಲ್ಲಂಗಡಿ, ಬೇಸಿಗೆಯಲ್ಲಿ ನೇರಳೆ, ಪ್ಲಮ್, ಮಳೆಗಾಲದಲ್ಲಿ ಕಿತ್ತಳೆ, ಸೇಬು, ಪೇರಲು ಚಳಿಗಾಲದಲ್ಲಿ ಜನಪ್ರಿಯವಾಗಿವೆ. ಇವು ಆಯಾ ಕಾಲದ ಆರೋಗ್ಯ ಅಗತ್ಯಗಳನ್ನು ಪೂರೈಸುತ್ತವೆ. ಋತುಮಾನದ ಹಣ್ಣುಗಳ ಪರಿಚಯ. ಅವಶ್ಯಕತೆ: ಪ್ರತಿ ಋತುವಿನಲ್ಲೂ ಪರಿಸರಕ್ಕೆ ಅನುಗುಣವಾಗಿ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಇವು ಒದಗಿಸುತ್ತವೆ. ಆಯಾ ಕಾಲದಲ್ಲಿ ಸಿಗುವುದರಿಂದ ಅವು ಹೆಚ್ಚು ಪೌಷ್ಟಿಕ ಮತ್ತು ರುಚಿಯಾಗಿರುತ್ತವೆ. ಆರೋಗ್ಯ ಪ್ರಯೋಜನಗಳು: ರೋಗ ನಿರೋಧಕ ಶಕ್ತಿ, ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳು ಸೋಂಕುಗಳಿಂದ ರಕ್ಷಿಸುತ್ತವೆ. ಜೀರ್ಣಕ್ರಿಯೆ: ಫೈಬರ್ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಜಲ ಸಂಚಯನ: ಬೇಸಿಗೆಯಲ್ಲಿ ನೀರಿನಾಂಶವಿರುವ ಹಣ್ಣುಗಳು ದೇಹವನ್ನು ತಂಪಾಗಿಸುತ್ತವೆ. ಋತುಮಾನಕ್ಕೆ ತಕ್ಕಂತೆ ಕೆಲವು ಹಣ್ಣುಗಳು: ಬೇಸಿಗೆ ಕಾಲದಲ್ಲಿ ಮಾವು, ಕಲ್ಲಂಗಡಿ, ಪೈನಾಪಲ್, ಅನಾನಸ್, ಪಪ್ಪಾಯ, ಬಾಳೆಹಣ್ಣು. ಮಳೆಗಾಲದಲ್ಲಿ ನೇರಳೆ, ಪ್ಲಮ್, ಚೆರ್ರಿ. ಚಳಿಗಾಲದಲ್ಲಿ ಕಿತ್ತಳೆ, ದಾಳಿಂಬೆ, ಪೇರಲು, ಸೇಬು, ದ್ರಾಕ್ಷಿ, ಸ್ಟ್ರಾಬೆರಿ. ಈ ಹಣ್ಣುಗಳನ್ನು ಏಕೆ ತಿನ್ನಬೇಕು? ಋತುಮಾನದ ಹಣ್ಣುಗಳನ್ನು ಸೇವಿಸುವುದರಿಂದ ಪೌಷ್ಟಿಕಾಂಶದ ಗರಿಷ್ಠ ಲಾಭ ಪಡೆಯಬಹುದು. ಇವು ನೈಸರ್ಗಿಕವಾಗಿ ಲಭ್ಯವಿರುವುದರಿಂದ ಸಂಸ್ಕರಿಸಿದ ಅಥವಾ ಆಮದು ಮಾಡಿದ ಹಣ್ಣುಗಳಿಗೆ ತಾಜಾ ಮತ್ತು ಆರೋಗ್ಯಕರವಾಗಿರುತ್ತವೆ. ಇವು ಸ್ಥಳೀಯ ರೈತರನ್ನು ಬೆಂಬಲಿಸುತ್ತವೆ ಮತ್ತು ಸ್ಥಳೀಯ ಆರ್ಥಿಕತೆಗೆ ನೆರವಾಗುತ್ತವೆ.